ಮಠಕ್ಕೆ ಒಂದು ಗುರುಭವನ ಅಂದ್ರೆ ಯಾರಾದ್ರೂ ಸ್ವಾಮೀಜಿಗಳು ಬಂದ್ರೆ ಅವರು ಇಳ್ಕೊಳ್ಳೋದಕ್ಕೆ ಪೂಜೆಗಳು ಮಾಡೋದಕ್ಕೆ ಅದಕ್ಕೆಲ್ಲ ಉಪಯೋಗ ಆಗುವಂತ ರೀತಿಯಲ್ಲಿ ಒಂದು ಗುರುಭವನವನ್ನು ಕಟ್ಟಿಕೊಟ್ಟಿದ್ದಾರೆ. ಅದರ ಲೋಕಾರ್ಪಣೆಯ ಕಾರ್ಯಕ್ರಮ ನನ್ನ ಮತ್ತು ರಾಜಣ್ಣ ಅವರನ್ನು ಕೂಡ ಕರೆದಿದ್ದಾರೆ. ಹೀಗಾಗಿ ನಾವು ಅಧಿವೇಶನ ಇದ್ರೂ ಕೂಡ ಇದು ಬಹಳ ಮುಖ್ಯವಾದಂತ ಕಾರ್ಯಕ್ರಮ ಅಂತ ಹೇಳಿ ನಾವು ಪರ್ಮಿಷನ್ ತಗೊಂಡು ಬಂದು ಈ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದೀವಿ. ಅದು ಸಾಮಾನ್ಯವಾಗಿ ಹೇಳುವಂತ ಭಾಷೆ, ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದೇನು ಅಗತ್ಯ ಇಲ್ಲ. ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಮ್ಮನ್ನು ಕರೆದಿದ್ದಾರೆ. ಚರ್ಚೆ ಮಾಡಿದ್ರೆ ಸರ್? ಇಲ್ಲ ಯಾವುದು ಆ ರೀತಿ ರಾಜಕಾರಣದ ಯಾವುದೇ ಮಾತುಗಳನ್ನ ನಾನು ಸೋಮಣ್ಣ ಅವ್ರ ಜೊತೆ ಆಡಿಲ್ಲ. ತುಂಬಾ ಮಾರ್ಮಿಕವಾಗಿ ಹೇಳಿದ್ರೆ ಏನಿಲ್ಲ ಅದ್ರಲ್ಲೇನು ಪ್ರೀತಿಯಿಂದ ಅಂದ್ರೆ ಭಯ ಪಡಬೇಡಿ ಅಂತ ಅಂದ್ರೆ ಅರ್ಥ ಅವರಿಗೆ ಇನ್ನೂ ಕೂಡ ಅವಕಾಶಗಳು ಬರ್ಬೋದು ಅನ್ನೋ ಅರ್ಥದಲ್ಲಿ ವಿಷಯ ಇದೆ ಅಂತ ಹೇಳಿದ್ರಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಹೌದು, ಕಾಂಗ್ರೆಸ್ ನಲ್ಲೇ ಆಗ್ಬೇಕು ಅಂತ ಇದೆಯಾ? ಬಂದ್ರೆ ಆಹ್ವಾನ ಮಾಡ್ತೀರಾ ಸರ್? ಸ್ವಾಗತ ಇದೆಯಾ? ಅದು ನಮ್ಮ ವರಿಷ್ಠರು ಇದ್ದಾರೆ. ಸ್ವಾಮೀಜಿ ಅಧ್ಯಯನ ಪೀಠ ವರಿಷ್ಠರು ತಗೊಳ್ಳೋ ತೀರ್ಮಾನಗಳವೆಲ್ಲ. ಸ್ವಾಮೀಜಿ ಅಧ್ಯಯನ ಪೀಠ ನಾನು ಅದಕ್ಕೆ ಖಂಡಿತವಾಗಿ ನಾನೇ ಲೀಡರ್ಶಿಪ್ ತಗೊಂಡು ನಾನು ರಾಜಣ್ಣ ಇಬ್ರು ಸೇರಿ ಅದನ್ನ ಮಾಡಿಸ್ತೇನೆ. ಸಿದ್ಧಗಂಗಾ ಮಠಕ್ಕೆ ಒಂದು ಗುರುಭವನ ಅಂದ್ರೆ ಯಾರಾದ್ರೂ ಸ್ವಾಮೀಜಿಗಳು ಬಂದ್ರೆ ಅವರು ಇಳ್ಕೊಳ್ಳೋದಕ್ಕೆ ಪೂಜೆಗಳು ಮಾಡೋದಕ್ಕೆ ಅದಕ್ಕೆಲ್ಲ ಉಪಯೋಗ ಆಗುವಂತ ರೀತಿಯಲ್ಲಿ ಒಂದು ಗುರುಭವನವನ್ನು ಕಟ್ಟಿಕೊಟ್ಟಿದ್ದಾರೆ. ಅದರ ಲೋಕಾರ್ಪಣೆಯ ಕಾರ್ಯಕ್ರಮ ನನ್ನ ಮತ್ತು ರಾಜಣ್ಣ ಅವರನ್ನು ಕೂಡ ಕರೆದಿದ್ದಾರೆ. ಹೀಗಾಗಿ ನಾವು ಅಧಿವೇಶನ ಇದ್ರೂ ಕೂಡ ಇದು ಬಹಳ ಮುಖ್ಯವಾದಂತ ಕಾರ್ಯಕ್ರಮ ಅಂತ ಹೇಳಿ ನಾವು ಪರ್ಮಿಷನ್ ತಗೊಂಡು ಬಂದು ಈ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದೀವಿ. ಅದು ಸಾಮಾನ್ಯವಾಗಿ ಹೇಳುವಂತ ಭಾಷೆ, ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದೇನು ಅಗತ್ಯ ಇಲ್ಲ. ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಮ್ಮನ್ನು ಕರೆದಿದ್ದಾರೆ. ಚರ್ಚೆ ಮಾಡಿದ್ರೆ ಸರ್? ಇಲ್ಲ ಯಾವುದು ಆ ರೀತಿ ರಾಜಕಾರಣದ ಯಾವುದೇ ಮಾತುಗಳನ್ನ ನಾನು ಸೋಮಣ್ಣ ಅವ್ರ ಜೊತೆ ಆಡಿಲ್ಲ. ತುಂಬಾ ಮಾರ್ಮಿಕವಾಗಿ ಹೇಳಿದ್ರೆ ಏನಿಲ್ಲ ಅದ್ರಲ್ಲೇನು ಪ್ರೀತಿಯಿಂದ ಅಂದ್ರೆ ಭಯ ಪಡಬೇಡಿ ಅಂತ ಅಂದ್ರೆ ಅರ್ಥ ಅವರಿಗೆ ಇನ್ನೂ ಕೂಡ ಅವಕಾಶಗಳು ಬರ್ಬೋದು ಅನ್ನೋ ಅರ್ಥದಲ್ಲಿ ವಿಷಯ ಇದೆ ಅಂತ ಹೇಳಿದ್ರಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಹೌದು, ಕಾಂಗ್ರೆಸ್ ನಲ್ಲೇ ಆಗ್ಬೇಕು ಅಂತ ಇದೆಯಾ? ಬಂದ್ರೆ ಆಹ್ವಾನ ಮಾಡ್ತೀರಾ ಸರ್? ಸ್ವಾಗತ ಇದೆಯಾ? ಅದು ನಮ್ಮ ವರಿಷ್ಠರು ಇದ್ದಾರೆ. ಸ್ವಾಮೀಜಿ ಅಧ್ಯಯನ ಪೀಠ ವರಿಷ್ಠರು ತಗೊಳ್ಳೋ ತೀರ್ಮಾನಗಳವೆಲ್ಲ. ಸ್ವಾಮೀಜಿ ಅಧ್ಯಯನ ಪೀಠ ನಾನು ಅದಕ್ಕೆ ಖಂಡಿತವಾಗಿ ನಾನೇ ಲೀಡರ್ಶಿಪ್ ತಗೊಂಡು ನಾನು ರಾಜಣ್ಣ ಇಬ್ರು ಸೇರಿ ಅದನ್ನ ಮಾಡಿಸ್ತೇನೆ.